ಲಾಸ್ಟ್ ವಿಡಿಯೋಸ್ ಅಲ್ಲೆಲ್ಲ ಆಲ್ರೆಡಿ ಹೇಳಿದ್ದೀನಿ ನಂಗೆ ಮಂಡೇಸು ನನ್ನ ಬಾಡಿ ಸ್ಟಾರ್ಟ್ ಆಗೋದೇ ತುಂಬಾ ಕಷ್ಟ ಅಂತ. ಬಟ್ ಇವತ್ತು ನಂಗೆ ಹಂಗ ಆಗ್ಲಿಲ್ಲ ಬಿಕಾಸ್ ಲಾಸ್ಟ್ ವೀಕ್ ಫುಲ್ಲು ಹಬ್ಬದ ಕೆಲಸ ಫುಲ್ ಟಯರ್ಡ್ ಆಗೋಗಿತ್ತು. ಇವತ್ತು ಅಷ್ಟೊಂದು ಕೆಲಸ ಇಲ್ಲ ಅಂತ ಗೊತ್ತಾಗಿನೇ ನಂಗೆ ಅರ್ಧ ಖುಷಿ. ಅದ್ರಲ್ಲೂ ಈ ಫ್ರೆಶ್ಲಿ ಮೇಡ್ ದೋಸಾ ಬ್ಯಾಟರ್ ಇದ್ದಿದ್ರಿಂದ ನನ್ನ ಕೆಲಸ ಇನ್ನೂ ಆರಾಮ್ ಅಂತ ಹೇಳ್ಬಿಟ್ಟು ಇವತ್ತು ತುಂಬಾ ಖುಷಿ ಜೋಶಲ್ಲಿದ್ದೆ ನಾನು. ಬಟ್ ಯಾ ಯೂನಿವರ್ಸ್ ಹ್ಯಾಡ್ ಆಲ್ ಅದರ್ ಪ್ಲಾನ್ಸ್. ನಾವ್ ಯೂಶಲಿ ಬಿಸಿನೀರ್ ಬೇಕು ಅಂದ್ರೆ ಗೀಸರ್ ನ 10 ಮಿನಿಟ್ಸ್ ಆನ್ ಮಾಡ್ತಿದ್ವಿ. ಅದೇ ತರ ಡೈಲಿ ಮಾಡ್ತಾ ಇದ್ವಿ. 1 ವೀಕ್ ಇಂದ ನೀರ್ ಬಿಸಿನೇ ಆಗ್ತಾ ಇರ್ಲಿಲ್ಲ. ನಾನು ಮಳೆ ಬರ್ತಾ ಇದೆ ಮೇ ಬಿ ಇನ್ನೊಂದು 10 ಮಿನಿಟ್ಸ್ ಎಕ್ಸ್ಟ್ರಾ ಹಾಕಿದ್ರೆ ಬಿಸಿ ಆಗುತ್ತೇನೋ ಅಷ್ಟೇನೇನ್ ಪ್ರಾಬ್ಲಮ್ ಇಲ್ಲ ಅನ್ಕೊಂಡೆ. ಬಟ್ ಇವತ್ ಕಂಪ್ಲೀಟ್ ಆಗಿ ಬಿಸಿನೇ ಆಗ್ಲಿಲ್ಲ. ಅವಾಗ್ಲೇ ನಮ್ಗೆ ಅರ್ಥ ಆಗಿದ್ದು ಇಟ್ ಈಸ್ ಟೈಮ್ ಟು ಗೆಟ್ ಇಟ್ ಸರ್ವಿಸ್ಡ್ ಅಂತ. ಸೊ ಆಸ್ ಯೂಶುವಲ್ ನಾವು ಅರ್ಬನ್ ಕಂಪನಿಯಿಂದಾನೇ ಗೀಸರ್ ಸರ್ವಿಸ್ ಮಾಡೋದಿಕ್ಕೆ ಅಂತ ಹೇಳಿ ಬುಕ್ ಮಾಡ್ಕೊಂಡಿದ್ವಿ. ಅವ್ರು ಪ್ರೊಫೆಷನಲ್ ಒಬ್ರು ಬಂದಿದ್ರು. ಇವ್ರು ಹೇಳಿದ್ರು 2 ಪಾರ್ಟ್ಸ್ ರಿಪ್ಲೇಸ್ ಮಾಡಬೇಕು. ಅದ್ರಲ್ಲಿ ಒಂದು ಟರ್ಬೋ ಸಮಥಿಂಗ್, ಅದಕ್ಕೆ ಅರ್ಬನ್ ಕಂಪನಿಯಿಂದಾನೇ ಬಿಲ್ ಬರುತ್ತೆ, 950 ರುಪೀಸ್ ಆಗುತ್ತೆ ಅಂತ. ಇನ್ನೊಂದು ಪಾರ್ಟ್ ಬಂದು ಮೆಗ್ನೀಷಿಯಂ ರಾಡ್ ಅಂತ. ಅದು 2 ಸೈಜ್ ಇದೆ, ಚಿಕ್ಕದು 550, ದೊಡ್ಡದು 950. ನಿಮ್ಗೆ ಯಾವ್ದು ಬೇಕು ಅದು ಹಾಕೊಡ್ತೀನಿ, ಅದಕ್ಕೆ ಬಿಲ್ ಬರಲ್ಲ ಅಂತ ಹೇಳಿದ್ರು. ನಾವು ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ ಅಂದ್ರೆ ಇಲ್ಲ ಆಗೋದೇ ಇಲ್ಲ, ಫಿಕ್ಸ್ ಪ್ರೈಸ್, ಮ್ಯಾಕ್ಸಿಮಮ್ 50 ರುಪೀಸ್ ಕಮ್ಮಿ ಮಾಡ್ತೀನಿ ಅಂತ ಹೇಳಿದ್ರು. ನಾವು ಸರಿ ಅಂತ ಅಮೆಝಾನ್ ಅಲ್ಲಿ ಚೆಕ್ ಮಾಡಿದ್ವಿ, ದೊಡ್ಡ ಸೈಜ್ದೇನೆ ನಮ್ಗೆ 350ಗೆ ಸಿಗ್ತಾ ಇದೆ ಅಮೆಝಾನ್ ಅಲ್ಲಿ. ಅವ್ರನ್ನ ಕೇಳಿದ್ರೆ ಇಲ್ಲ ಅದು ಕ್ವಾಲಿಟಿ ಬೇರೆ ಇರುತ್ತೆ, ನಂಗೆ ಟೈಮ್ ಆಗ್ತಾ ಇದೆ, ಬೇಗ ಹೇಳಿ ಅಂತಂದ್ರು. ನಮ್ಮ ಹಸ್ಬೆಂಡ್ ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೊಂಡು ಒಂದು 10 ಮಿನಿಟ್ಸ್ ಟೈಮ್ ಕೊಡಿ, ನಾವು ನಿಯರ್ ಬೈ ಶಾಪ್ ಅಲ್ಲಿ ತಂದ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಹೋದ್ರು. ಇವ್ರು ನನ್ನ ಮನೇಲಿ ತುಂಬಾನೇ ಪ್ರೆಷರೈಸ್ ಮಾಡ್ತಾ ಇದ್ರು, ನಂಗೆ ಟೈಮ್ ಆಗ್ತಾ ಇದೆ, ನಂಗೆ ಬೇರೆ ಬುಕ್ಕಿಂಗ್ ಇದೆ, ನಾನು ಹೋಗ್ಬೇಕು, ಬೇಗ ಹೇಳಿ, ಕಾಲ್ ಮಾಡಿ ಅಂತ. ಕಾಲ್ ಮಾಡಿದ್ರೆ ಹಸ್ಬೆಂಡ್ ಅವರು ಡ್ರೈವಿಂಗ್ ಅಲ್ಲಿ ಇದ್ದಿದ್ರಿಂದ ಕಾಲ್ ರೆಸ್ಪಾಂಡ್ ಮಾಡ್ತಾ ಇರ್ಲಿಲ್ಲ. ನಾನು ಅದಕ್ಕೆ ಸರಿ ಆಯ್ತು, ನಿಮ್ಮ ಹತ್ರ ಇರೋದೇ ಫಿಕ್ಸ್ ಮಾಡ್ಬಿಟ್ಟು ಹೋಗಿ, ನಾನು ಇನ್ನೇನ್ ಮಾಡ್ಲಿ ಅಂತ ಹೇಳ್ದೆ. ಅವ್ರು ಫಿಕ್ಸ್ ಮಾಡೋ ಅಷ್ಟರಲ್ಲೇ ನಮ್ಮ ಹಸ್ಬೆಂಡ್ ಬಂದ್ರು. ಅವರಿಗೆ ಹೊರಗಡೆ ಶಾಪ್ ಅಲ್ಲಿ ಸೇಮ್ ಪ್ರಾಡಕ್ಟ್ 250 ರುಪೀಸ್ಗೆ ಸಿಕ್ಕಿದೆ. ಅದಕ್ಕೆ ನಾವು ನಿಮ್ ಪ್ರಾಡಕ್ಟ್ ಬೇಡ, ನಮ್ಗೆ ಇದನ್ನೇ ರಿಪ್ಲೇಸ್ ಮಾಡ್ಕೊಡಿ ಅಂತ ಹೇಳಿದ್ವಿ. ಅವ್ರು ಇಲ್ಲ, ನಾನು ಆಲ್ರೆಡಿ ಫಿಕ್ಸ್ ಮಾಡ್ಬಿಟ್ಟಿದೀನಿ, ನಾನು ರಿಪ್ಲೇಸ್ ಮಾಡಕ್ ಆಗಲ್ಲ ಅಂತ ಅಂದ್ರು. ನಾವ್ ಹೇಳಿದ್ವಿ ನಮಗ್ ತುಂಬಾ ಕಡಿಮೆಗೆ ಸಿಕ್ಕಿದೆ, ನಾವು ಬೇಕಾದ್ರೆ ಎಕ್ಸ್ಟ್ರಾ ಚಾರ್ಜಸ್ ಪೇ ಮಾಡ್ತೀವಿ, ಅದನ್ನ ತಕ್ಕೊಡಿ, ತೆಗೆದ್ಬಿಟ್ಟು ನಾವು ತಂದಿರೋದನ್ನೇ ಹಾಕೊಡಿ ಅಂತಂದ್ರೆ ಅವ್ರು ಎಕ್ಸ್ಟ್ರಾ ಎಲ್ಲ ನಾನು ಒಪ್ಪೋದಿಲ್ಲ, ನಂಗೆ ಕಂಪ್ಲೀಟ್ ಸರ್ವಿಸ್ ಚಾರ್ಜ್ 650 ರುಪೀಸ್ ಎಕ್ಸ್ಟ್ರಾ ಪೇ ಮಾಡಿದ್ರೇನೆ ನಾನು ಹಾಕೊಡೋದು ಅಂತ ಹೇಳಿದ್ರು. ಸೊ ಇದೊಂದು ಅವೇರ್ನೆಸ್ ವಿಡಿಯೋ. ನಿಮ್ಮ ಮನೇಲಿ ಏನಾದ್ರು ಎಲೆಕ್ಟ್ರಾನಿಕ್ಸ್ ರಿಪೇರ್ ಆಗಿ ಏನಾದ್ರು ಸರ್ವಿಸ್ ಮಾಡಿಸ್ತಿದ್ರೆ ನೀಟಾಗಿ ಎಂಕ್ವೈರಿ ಮಾಡಿ ಗೊತ್ತಿರೋರ ಹತ್ರ ಮಾಡಿಸ್ಕೊಳ್ಳಿ. ನಮ್ ತರ ಮೋಸ ಹೋಗಕ್ ಹೋಗ್ಬೇಡಿ. ನಾವೇನ್ ಮಾಡಿದ್ವಿ, ನಮಗ್ ನಿಜವಾಗ್ಲೂ ಮೋಸ ಆಯ್ತಾ ಇಲ್ವಾ ಅನ್ನೋದನ್ನ ನೆಕ್ಸ್ಟ್ ವಿಡಿಯೋನಲ್ಲಿ ಅಪ್ಲೋಡ್ ಮಾಡ್ತೀನಿ. ಬಿಕಾಸ್ ಇರೋ ಟೈಮ್ ಲಿಮಿಟ್ ಇಷ್ಟೇ ಪರ್ಮಿಟ್ ಮಾಡ್ತಾ ಇರೋದು. ಸೊ ಮಿಸ್ ಮಾಡ್ದಿರಾ ಪಾರ್ಟ್ 2 ನ ನೋಡಿ, ನಾವೇನ್ ಮಾಡಿದ್ವಿ, ಹೇಗೆ ಈ ಸಿಚುವೇಶನ್ ನ ಹ್ಯಾಂಡಲ್ ಮಾಡಿದ್ವಿ ಅಂತ. ಸಿ ಆಲ್ ಇನ್ ನೆಕ್ಸ್ಟ್ ವಿಡಿಯೋ.